ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ, ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ಮಂತ್ರಾಲಯಕ್ಕೆ ಹೋಗೋಕ್ಕೆ ನಾವು ನೈಟೇನೆ ಚನ್ನರಾಯಪಟ್ಟಣದಿಂದ ಬೆಂಗಳೂರಿಗೆ ನಮ್ಮ ಭಾವ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಕ್ವಾರ್ಟರ್ಸಲ್ಲಿರೋದು, ಹಾಗಾಗಿ ನಾವು ಕ್ವಾರ್ಟರ್ಸಲ್ಲೇ ಸ್ಟೇ ಆಗಿದ್ವಿ ಒಂದಿನ. ಬೆಳಗ್ಗೆ ಅರ್ಲಿ ಮಾರ್ನಿಂಗು ಬೆಂಗಳೂರಿಂದನೇ ಬಿಟ್ಬಿಡೋಣ, ಬೇಗ ಹೊರಡ್ಬೋದು ಅಂತೇಳ್ಬಿಟ್ಟು, ಟೈಮ್ ಸೇವ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನೇನು ಎಲ್ಲ ಜರ್ನಿನೂ ಸ್ಟಾರ್ಟ್ ಆದಾಗ ಕಾಮನ್ನಾಗಿ ದೇವರಿಗೊಂದು ಪೂಜೆ ಹಾಕಿಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇದೇನೇ ನಮ್ಮ ಬಾಬಾ ಅವ್ರದ್ದು ಕ್ವಾರ್ಟ್ರಸ್ಸು. ಇನ್ನು ನಾವು ಬಂದಿದ್ದು i20 ಗಾಡೀಲಿ. ಸ್ಕೋಡಾನ ತೊಗೊಂಡು ಹೋಗೋಣ, ಡೀಸೆಲ್ ಗಾಡಿ ಅಲ್ವಾ, ಪೆಟ್ರೋಲು ಡೀಸೆಲ್ ಕೂಡ ಸೇವ್ ಆಗುತ್ತೆ ಮತ್ತು ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಅಂತೇಳ್ಬಿಟ್ಟು ಗಾಡಿಗೆಲ್ಲ ಶಿಫ್ಟ್ ಮಾಡ್ಕೊಳ್ತಾ ಇದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗು 5 o'clockಗೆ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ವಿ. ಈಗ ಆಲ್ರೆಡಿ ಮನೇನ ಬಿಟ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು. ಈ ಯಲಹಂಕ ಇದಿದೆಯಲ್ಲ, ಆ ಕಡೆಯಿಂದ ಹೋಗ್ತಾ ಇದ್ದೀವಿ ನಾವು. ಈಗ ಆಲ್ರೆಡಿ 6:30 ಆಗಿದೆ. ಎಷ್ಟು ಟ್ರಾಫಿಕ್ ಇದೆ ನೀವೇ ನೋಡ್ತಾ ಇರ್ಬೋದು. ಬಳ್ಳಾರಿ ರೂಟು ಹೋಗೋಣ ಅಂತೇಳ್ಬಿಟ್ಟು, ಆ ಹೈವೇ ಚೆನ್ನಾಗಿದೆ ಅಂತ ಆ ರೂಟ್ ಹೋಗ್ತಾ ಇದ್ದೀವಿ. ಇನ್ನು ಬಳ್ಳಾರಿ ಹೈವೇ ಸ್ಟಾರ್ಟ್ ಆಯಿತು. ಆಲ್ರೆಡಿ 10 ಗಂಟೆ ಆಗಿದೆ. ತಿಂಡಿನ ಮುಗಿಸ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಖಡಕ್ ರೊಟ್ಟಿನ ಮಾಡಿಸ್ಕೊಂಡಿದ್ರು ನಮ್ಮ ಸಿಸ್ಟರು. ನಾನು ಸ್ವಲ್ಪ ಚಟ್ನಿ ಮತ್ತು ಅವರು ಶೇಂಗಾ ಪುಡಿನ ಮಾಡಿದರು. ಹೊರಗಡೆ ಹೋದಾಗ ಸ್ವಲ್ಪ ರೈಸ್ ಐಟಮ್ ಎಲ್ಲ ತೊಗೊಂಡೋದ್ರೂ ಬಿಸಿಯಾಗಿರೋದಿಲ್ಲ ಅಂತೇಳ್ಬಿಟ್ಟು ರೊಟ್ಟಿನ ಚಾಯ್ಸ್ ಮಾಡ್ಕೊಂಡ್ವಿ. ಎಲ್ಲ ಟಿಫನ್ನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಬಳ್ಳಾರಿ ಎಂಟ್ರಿ ಆಗ್ತಿದ್ದಂಗೆ ಗುಡ್ಡ ಬೆಟ್ಟ ಎಲ್ಲ ಹೇಗೆ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ನೀವು. ತುಂಬಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಬಿಸಿಲಿಲ್ಲ. ಅಲ್ಲಿ ಎಂಟ್ರಿ ಆದಾಗ ಯಾವ ಥರ ಇದೆ ಅಂತ ನಮಗೆ ಗೊತ್ತಿಲ್ಲ ಇನ್ನು. ನೋಡೋಣ, ಆಂಧ್ರಗೆ ಎಂಟ್ರಿ ಆದಮೇಲೆ ಬಿಸಿಲು ಆ ಕಡೆ ಜಾಸ್ತಿನೇ ಅಂತ ಹೇಳ್ತಿದ್ರು. ಇವಾಗ ಯಾವ ಥರ ಇದೆ ವೆದರು ಅಂತ ನೋಡೋಣ. ಇನ್ನು ಮಂತ್ರಾಲಯ ಎಂಟ್ರಿ ಆಗೇ ಬಿಟ್ವಿ. ತುಂಬಾ ಖುಷಿ ಆಗ್ತಿದೆ ನನಗೆ. ಈ ಸರ್ಕಲ್ ನೋಡ್ದಂಗೆ ದೇವರು ರಾಘವೇಂದ್ರ ಸ್ವಾಮಿಗಳು ರಾಯರನ್ನ ನೋಡ್ತಿದ್ದಂಗೆ ಮಠದ ಹತ್ರನೇ ಬಂದ್ವಿ. ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮೆಲ್ಲರೂ ಕನಸಾಗಿತ್ತು, ಯಾಕೋ ಏನೋ ಅದು ಇಲ್ಲಿವರೆಗೂ ಬರೋವರೆಗೂ ತುಂಬ ದಿನಗಳ ಆಸೆ ಆಗಿತ್ತು, ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಬರಬೇಕು ಅಂತೇಳ್ಬಿಟ್ಟು. ಅದು ಯಾಕೋ ಟೈಮೇ ಕೂಡ ಬರ್ತಿರ್ಲಿಲ್ಲ. ಇವಾಗ ಬಂದ್ವಿ. ಈಗ ತುಂಗಾ ತೀರದ ಹತ್ರ ಹೋಗ್ತಾ ಇದ್ದೀವಿ. ಹೆಂಗೂ ಬಂದಿದ್ದೀವಲ್ವ, ಸ್ನಾನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಆಚೆ ಈಚೆ ಎಲ್ಲ ನೋಡ್ಕೊಂಡ್ವಿ, ಎಲ್ಲಿ ಜಾಗ ಸರಿಯಾಗಿದೆ ಅಂತೇಳ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು. ಬೇಕಂದರೆ ನೀವು ರೂಮ್ನ ಮಾಡಿಕೊಂಡು ಲಾಡ್ಜಸ್ಗಳು ಸಿಗುತ್ತೆ, 1 hourಗೆಲ್ಲ ಫ್ರೆಶ್ ಅಪ್ ಆಗಲಿಕ್ಕೆ. ಆ ಥರನೂ ನೀವು ಮಾಡ್ಕೊಳ್ಬೋದು. ಇನ್ನು ಮಠದ ಹತ್ರ ಬಂದ್ವಿ ಫ್ರೆಶ್ ಅಪ್ ಆಗಿ. ನೀವು ಬೆಳಗ್ಗೆನೇ ಬರ್ತೀನಿ ಹತ್ರ ಇದ್ದೀರಾ ಅಂತ ಹೇಳಿದ್ರೆ ಮನೆಯಲ್ಲೇ ಫ್ರೆಶ್ ಅಪ್ ಆಗಿ ಬರೋದು ಒಳ್ಳೆಯದು. ಬೆಳಿಗ್ಗೆ ತುಂಬಾ ರಶ್ ಇತ್ತಂತೆ. ನಾವು ಮಧ್ಯಾಹ್ನ 3 ಗಂಟೆ ನಂತರ ಬಂದಿದ್ವಿ ದರ್ಶನಕ್ಕೆ. ಫ್ರೀ ಆಗಿತ್ತು. ಈ ಹಿಂದಿನ ಇದರಿಂದ ಹೋದ್ವಿ ನಾವು. ನೋಡ್ತಾ ಇರ್ಬೋದು ನೀವು, ಈಗಲೂ ರಶ್ಶೇ ಇದೆ. ಇದಕ್ಕಿಂತ ರಶ್ ಇತ್ತಂತೆ ಬೆಳಿಗ್ಗೆ. ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ, ತುಂಬಾ ಖುಷಿ ಆಯಿತು. ಇದೆಲ್ಲ ದೇವರಿಗೆ ರಾಯರಿಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು. ಗ್ಲಾಸಲ್ಲಿ ಪ್ರೊಟೆಕ್ಟಿವ್ ಆಗಿ ಎಲ್ಲ ಇರಿಸಿದ್ದಾರೆ. ಎಲ್ಲ ಬಂಗಾರದ್ದು ವಿಗ್ರಹಗಳು ಮತ್ತು ರಾಯರದ್ದು ಮೂರ್ತಿ ಮತ್ತು ಮಂಟಪಗಳಾಗಿರ್ಬೋದು, ಆನೆಗಳಾಗಿರ್ಬೋದು, ಬೆಳ್ಳಿ ವಸ್ತುಗಳು, ಇನ್ನು ರಥಗಳು ಎಲ್ಲ, ವೀಣೆ, ಇದೆಲ್ಲ ಚೆನ್ನಾಗಿ ಚಕ್ರ, ಇದೆಲ್ಲ ನೀಟಾಗಿ ಇಟ್ಟಿದ್ದಾರೆ. ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಆವಾಗಿನ ಕಾಲದಲ್ಲಿ ಮಾಡಿಸಿರೋದು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಆನೆಗೆ ಹಾಕುವಂಥ ಅದಕ್ಕೆ ಏನಂತ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ, ಅದನ್ನೆಲ್ಲ ಇಟ್ಟಿದ್ದಾರೆ. ಈ ಮಂಟಪ ಅಂತೂ ನನಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೂ. ಇನ್ನು ದರ್ಶನ ಎಲ್ಲ ಮುಗೀತು. ಪ್ರಸಾದ ಎಲ್ಲ ಇಸ್ಕೊಂಡು ಹೊರಟ್ವಿ ನಾವು. ಪ್ರಸಾದಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ಸಾಕಾಯಿತು. ಅಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಉಡುಪಿ ವೈಭವ ಅಂತ ಯಾವುದೋ ಒಂದು ಹೋಟೆಲ್ ಇತ್ತು, ಅಲ್ಲಿ ಸ್ವಲ್ಪ ಲೈಟಾಗಿ ಊಟನ ಮಾಡ್ಕೊಂಡ್ವಿ. ಇನ್ನು ನೈಟ್ ಬರೋದೇ ಬಂದಿದ್ದೀವಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಸಲ ದರ್ಶನ ಮಾಡ್ಕೊಂಡ್ವಿ. ರಥೋತ್ಸವ ನಡೀತಾ ಇತ್ತು. ಒಳಗಡೆ ಮತ್ತೆ ಹೋಗ್ಲಿಕ್ಕಾಗಲಿಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು. ಮತ್ತು ಆನ್ ದಿ ವೇ ಹಂಪೆಗೆ ಹೋಗೋಣ ನಾಳೆ ಅಂತೇಳ್ಬಿಟ್ಟು 2 days ಪ್ಲ್ಯಾನ್ ಮಾಡಿದ್ವಿ ನಾವು. ಆನ್ ದಿ ವೇ ಅದಾನಿ ಅಂತ ಯಾವುದೋ ಊರು ಬರುತ್ತೆ, ಅಲ್ಲಿ ಸ್ಟೇ ಆದ್ವಿ. ಬಳ್ಳಾರಿಗೆ ಹೋಗ್ಬಿಟ್ಟು ಸ್ಟೇ ಆಗೋಣ ಅಥವಾ ಮಧ್ಯದಲ್ಲಿ ಯಾವುದೋ ಊರು ಸಿಗುತ್ತೆ ಅಲ್ಲಿ ಸ್ಟೇ ಆಗೋಣ ಅಂದ್ಕೊಂಡ್ವಿ. ಬಟ್ ಅದಾಗಲಿಲ್ಲ. ಮಕ್ಕಳೆಲ್ಲ ತುಂಬ ಟಯರ್ಡ್ ಆಗಿದ್ದರು. ಅವ್ರ ಪಾಡಿಗೆ ಅವ್ರು ಆಟಾಡ್ಕೊತಿದ್ದಾರೆ. ಕೆಲವು ಇನ್ನು ಮಕ್ಕಳುಗಳು ಮಲಗಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ AC ಇದ್ರದ್ದು ತೊಗೊಂಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ಆತಿಥ್ಯ ಅಂತ ಹೇಳ್ಬಿಟ್ಟು ಇದು ಒಂದು ಲಾಡ್ಜು ಚೆನ್ನಾಗಿದೆ. ಊರು ಕೂಡ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಎದ್ದಾಗ ಫ್ರೆಶ್ ಅಪ್ ಆಗಿ ಆರಾಮಾಗಿ ಹೊರಟ್ವಿ. ಇನ್ನೇನು ಲಾಡ್ಜ್ನೆಲ್ಲ ಖಾಲಿ ಮಾಡಿಕೊಂಡು ಜಸ್ಟ್ 2200ಗೆ ಅನಿಸುತ್ತೆ ಫ್ಯಾಮಿಲಿ ಇದನ್ನೇ ಕೊಟ್ಟಿದ್ರು. ಇದು
ಆತಿಥ್ಯ ಲಾಡ್ಜ್ ಅಂತ ಹೇಳಿಬಿಟ್ಟು. ನೀವು ಬೇಕಾದರೆ ಈ ರೂಟೇ ಹೋಗ್ತೀವಿ, ಮಂತ್ರಾಲಯ ಮುಗಿಸ್ಕೊಂಡು ಹಂಪೆಗೆ ಅಂತ ಹೇಳಿದ್ರೆ ನೀವು ಇಲ್ಲಿ ಸ್ಟೇ ಆಗ್ಬೋದು. ತುಂಬಾ ಚೆನ್ನಾಗಿದೆ ಆ ಲಾಡ್ಜು. ಇನ್ನು ಸಿರ್ಗೂರು ರೂಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು, ಅದು ಯಾವುದಾದ್ರು ರೂಟು ನನಗೆ ಈ ಕಡೆ ಅಷ್ಟು ಗೊತ್ತಾಗಲ್ಲ. ಈ ಕಡೆ ಹೊರಡ್ತಾ ಇದ್ವಿ. ಈ ಕಡೆ ಎಲ್ಲ ಜಾಸ್ತಿ ಭತ್ತ ಮತ್ತು ಬೇರೆ ಬೇರೆ ಥರ ಭತ್ತನೇ ಜಾಸ್ತಿ ಬೆಳೆಯೋದು ಇಲ್ಲಿ. ಇನ್ನು ಸಿರ್ಗೂರಲ್ಲಿ ಭತ್ತದ ನಾಡು ಅಂತ ಹೇಳ್ತಾರೆ. ಅಲ್ಲಿ ಭತ್ತನೇ ಜಾಸ್ತಿ ಕಾಣಿಸಿದೆ. ಗುಡ್ಡ ಬೆಟ್ಟ ಎಲ್ಲ ತುಂಬಾ ಗ್ರೀನರೀಸ್ ತುಂಬ ಚೆನ್ನಾಗಿ ಅನಿಸಿದೆ. ವೆದರ್ ಕೂಡ ಇವತ್ತೂ ಕೂಲಾಗೇ ಇದೆ. ಅಲ್ಲಿ ಟಿಫನ್ನ ಮುಗಿಸ್ಕೊಂಡ್ವಿ. ಅದು ಯಾವುದೋ ಸಣ್ಣ ಹೋಟೆಲು, ತುಂಬಾ ಚೆನ್ನಾಗಿತ್ತು. ಮುಗಿಸ್ಕೊಂಡು ಲೈಟಾಗಿ ಹೊರಟ್ವಿ. ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ನಿನ್ನೆ ಎಲ್ಲ ಸುಸ್ತಾಗಿದ್ರು, ಇವತ್ತು ಸ್ವಲ್ಪ ಎನರ್ಜಿ ಬಂದಿದೆ, ಫ್ರೆಶ್ ಅಪ್ ಆಗಿದ್ರಲ್ಲ ಬೆಳಗ್ಗೆನೆ ಅಂತ ಹೇಳ್ಬಿಟ್ಟು. ಇನ್ನು ಹಂಪಿಗೆ ನಾವು ರೀಚ್ ಆದ್ವಿ. ಇನ್ನು ಹಂಪಿ ಅಂತ ಹೇಳಿದ್ರೆ ಈ ವಿಗ್ರಹ ತುಂಬಾ ಫೇಮಸ್ಸು. ವಿರೂಪಾಕ್ಷ ವಿಗ್ರಹ ಚೆನ್ನಾಗಿದೆ ನೋಡಲಿಕ್ಕೆ. ನಾನು ಇದು ಫಸ್ಟ್ ಟೈಮು ಹಂಪಿಗೆ ಬರ್ತಾ ಇರೋದು. ಈ ರೂಟು ಬರ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವರು ಎಲ್ಲ ರೂಟ್ ಮ್ಯಾಪ್ ಹಾಕ್ಬಿಟ್ಟು ಹಂಪಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ದೂರನೇ ಆಯಿತು, ಪರವಾಗಿಲ್ಲ, ಇನ್ನೇನು ಇಷ್ಟು ದೂರನೇ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಹಂಪೆ ನೋಡಲಿಕ್ಕೆ 1 ದಿನ ಅಥವಾ 2 ದಿನ ಬೇಕಾಗುತ್ತೆ. ನಿಧಾನವಾಗಿ ನೋಡ್ತೀವಂದರೆ 2 ದಿನ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಾವು ಒಂದು ಅರ್ಧ ದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅರ್ಜೆಂಟಿಗೆ ಹೆಂಗೋ ಎಲ್ಲ ಕವರ್ ಮಾಡ್ಕೊಂಡ್ವಿ. ಇನ್ನೂ ನೋಡೋದು ತುಂಬಾ ಇತ್ತು, ಬಟ್ ನಾವು ಸ್ಟಾರ್ಟ್ ಮಾಡಿದ್ವಿ ಇವಾಗ. ಎಷ್ಟಾಗುತ್ತೆ ಅಷ್ಟನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬಂದು ಇಷ್ಟು ಓಡಾಡಿದ್ದೇ ಹೆಚ್ಚಾಯಿತು ಇವತ್ತಿಗೆ ನಮ್ಮದು. ಅದೇನೇ ಹೇಳಿ, ನಾವು ಏನೇ ಎಲ್ಲೇ ಟ್ರಿಪ್ನ ಹೋಗ್ಬೋದು, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್ ಎಲ್ಲೇ ಹೋಗ್ಬೋದು. ಬಟ್ ಇದೆಲ್ಲ ಕಲ್ಲಿಂದು ಅಥವಾ ದೇವಸ್ಥಾನಗಳಿಗೆ ಬಂದಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಇನ್ನು ಮೇನ್ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಒಂದು ಗೈಡ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇದ್ರ ಬಗ್ಗೆ ನಮಗೂ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಓದಿ ಎಲ್ಲ ಸ್ವಲ್ಪ ತಿಳ್ಕೊಂಡಿದ್ದಾರೆ. ನೋಡೋಣ, ಒಂದು ಗೈಡ್ನ ಒಳ್ಳೆ ಗೈಡ್ ಸಿಕ್ಕರೆ ತೊಗೊಂಡು ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದೊಂದು ವಿಗ್ರಹನ ನೋಡದೆ ಹೋದರೆ, ನೀವು ದರ್ಶನ ಮಾಡದೆ ಹೋದರೆ ಹಂಪಿ ಕಂಪ್ಲೀಟ್ ಆಗಲ್ಲ ನೋಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಂದಿ ವಿಗ್ರಹ 3 ತಲೆ ಇರುತ್ತೆ ಅದಕ್ಕೆ. ಇನ್ನು ಈ ಗೈಡು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಿಮಗೆ ಸ್ಟಾರ್ಟ್ ಮಾಡಿದ್ರು, ಚೆನ್ನಾಗಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ನೀವು ಹೋಗ್ತಾ ನೋಡ್ಬೋದು ಅವರು ಯಾವ ರೀತಿಯಾಗಿ ಗೈಡೆನ್ಸ್ ಕೊಟ್ಟರು ಅಂತ ಹೇಳಿಬಿಟ್ಟು. ಈ ವಿಡಿಯೋನ ನೋಡೋ ಮೂಲಕ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಹಂಪಿನ ತುಂಬ ಚೆನ್ನಾಗಿ ನೋಡಿದ್ವಿ ಅಂತ ಆರಾಮಾಗಿ ಅನ್ಕೋಬೋದು. ಇನ್ನು ನೀವು ಹಂಪಿಗೆ ಹೋದರೆ ಈ ಗೈಡ್ನ ಪ್ರಿಫರ್ ಮಾಡ್ತೀನಿ ನಾನು. ನಮಗೆ ಮೆಟ್ಟಲ್ಗಳು ಸಿಗುತ್ತೆ. 11ನೇ ಮೇಲ್ಮಾಳಿಗೆ ನಾವು ಚೈನ್ ಹಿಡಿದು ಮೇಲೆ ಎತ್ತಬೇಕು. ಇದು 14ನೇ ಶತಮಾನ 2ನೇ ಪ್ರೌಢ ದೇವರಾಯನ ಕಾಲದಲ್ಲಿ ಸಂಗಮ ವಂಶದವರು ಈ ಗೋಪುರ ಕಟ್ಟಿಸಿದ್ದಾರೆ. ಈ ಗೋಪುರ ಕಟ್ಟಿಸಿ 700 ವರ್ಷ ಹಿಂದುಗಡೆ ಗೋಪುರ ಸರ್, 700 ವರ್ಷ ಆಗಿದೆ. ತಳಗಿನ ಭಾಗ ಫೌಂಡೇಶನ್ ಬಂದುಬಿಟ್ಟು ಕಲ್ಲು ಗಾರೆ ಇಟ್ಟು ಕಟ್ಟಿದ್ದಾರೆ. ಮೇಲಿನ ಭಾಗ ಬಂದುಬಿಟ್ಟು ಇಟ್ಟಿಗೆ, ಗಾರೆ, ಸುಣ್ಣ, ಬೆಲ್ಲ, ಬಿಲ್ಪತ್ರೆ, ಬಿಂಚೆ ಇವೆಲ್ಲ ಮಿಕ್ಸ್ ಮಾಡಿ ಗೋಪುರ ಕಟ್ಟಿದ್ದಾರೆ ಸರ್. ಗೋಪುರ ಅಂತ ಏನಕ್ಕೆ ಹೆಸರಾಗುತ್ತೆ ಅಂದರೆ, ಗೋವು ಅಂದರೆ ಹಸು, ಪುರ ಅಂದರೆ ಒಂದು ಊರ ಹೆಸರು, ರಾ ಅಂದರೆ ರಾಜನ ಹೆಸರು, ಗೋಪುರ ಅಂತ ಆಗುತ್ತೆ. ದೇವಸ್ಥಾನದಲ್ಲಿ 3 ಗೋಪುರ ಇದೆ. 3 ಗೋಪುರನು ದ್ರವಿಡಿಯನ್ ಆರ್ಕಿಟೆಕ್ಚರು. ನಮ್ಮ ಸೌತಲ್ಲಿ ಇದೇ ಶೈಲಿಯಲ್ಲಿ ಗೋಪುರ ಇರುತ್ತೆ ಸರ್. ಹಿಂದ್ಗಡೆ ಕಾಣಿಸ್ತಕ್ಕಂಥದ್ದು ಸಭಾ ಮಂಟಪ, ಮೀಟಿಂಗ್ ಹಾಲ್, ಸಭೆ ಮಾಡೋದಕ್ಕೆ. ಅಲ್ಲಿ 100 ಸ್ತಂಭಗಳಿದೆ. ಇಲ್ಲಿ ನಮಸ್ತೆ ಸರ್, ಇಲ್ಲೊಂದು ಫೋಟೋ ತೆಗಿತೀವಿ. ಈ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ಯೂಸ್ ಆಗುತ್ತೆ. ಉತ್ಸವ ಮೂರ್ತಿಗಳೆಲ್ಲ ಪಲ್ಯ ಮೆರವಣಿಗೆ ಮಾಡ್ತಾರೆ ಹಬ್ಬ ಟೈಮ್ನಲ್ಲಿ. ಗೌರ್ಮೆಂಟಿಂದ ಯಾರಾದರೂ ಬಂದರೆ ಹೂವಿನ ತೋರಣ, ಮಾವಿನ ತೋರಣ ಆಗುತ್ತೆ. ಲಕ್ಷ್ಮಿ ಅಂತ ಶಿವನಿಗೆ ಕೈಲಿಂದ ನಮಸ್ಕಾರ ಮಾಡಿ ಮಾಡಲ್ಲ. ಆಗಿ ಒಳಗಡೆ ಗರ್ಭ ಮಾಡಿ ಹಬ್ಬ ಟೈಮಲ್ಲಿ ಅಮ್ಮ ಕೂಡ ತೆಗೆದು ಹಬ್ಬ ಮಾಡ್ತಾರೆ. ಡೈಲಿ ಪೇ ಮಾಡ್ತೀವಿ ಸರ್. ಗರ್ಭ ಮಂಟಪ 7ನೇ ಶತಮಾನದ್ದು ಪೂಜೆ ಪುನಸ್ಕಾರ ಆಗುತ್ತೆ. ಮಧ್ಯ ಮಂಟಪ 14ನೇ ಶತಮಾನದ್ದು ಧ್ಯಾನ ನಡೆಯುತ್ತೆ. ಇದು ರಂಗ ಮಂಟಪ 15ನೇ ಶತಮಾನದ್ದು ನಾಟಕ. ಈ ಬಾಗಿಲು ಕಾಣಿಸ್ತಾ ಇದೆಯಲ್ಲ, ಇದು ರಾಜ್ಯ ಮಾರ್ಗ. ಇಲ್ಲಿ ಬಂದರೆ ಯಾರಿಗೂ ದರ್ಶನ ಬಿಡಲ್ಲ ಸರ್, ಇದು ರಾಜ್ಯ ಮಾರ್ಗ. ಈ ಕಡೆ ಕಾಣಿಸ್ತಕ್ಕಂಥದ್ದು ಶಿವನ ದ್ವಾರಪಾಲಕರು, ನಂದ ಸುನಂದ ಅಂತ ಕರೀತಾರೆ. ನಂದಿ ಬೃಂದಿ ಅಂತ ಹೆಸರಾಗುತ್ತೆ ಸರ್. ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ ಪ್ರಣತೆ. ಆಗಿನ ಟೈಮ್ನಲ್ಲಿ ರಾಣಿ ಒಂದು ನಾಟ್ಯ ನಡೆಸ್ತಾ ಇದ್ದ ಈ ಜಾಗದಲ್ಲಿ ಮಧ್ಯರಾತ್ರಿ ಮಾತ್ರ ನಾಟ್ಯ ನಡೀತಾ ಇತ್ತು. ಪವರ್ ಸ್ಟೇಷನ್ ಲೈಟ್ಸ್ಗಳಿದ್ದಿಲ್ಲ. ಹಾಗಾಗಿ ಈ ರೀತಿ ದೀಪ ಹಚ್ತಾ ಇದ್ರು ಎಲ್ಲ ಈ ಮಂಟಪ ಪೋಲ್ಸ್ ಮೇಲೆ. ಈ ಕಂಬಗಳ ಮೇಲೆ ದೀಪ ಹಚ್ಚಿ ಈ ಪರ್ದೆ ಇದು ವೈಟ್ ಗ್ಯಾಪ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ,
ಇದರಲ್ಲಿ ಪರ್ದೆಗಳನ್ನ ಕಟ್ಟಿ ಹೊರಗಡೆ ಚಿಕ್ಕ ಚಿಕ್ಕ ಸ್ತಂಭಗಳಿಗೆ ಗಂಧದ ಕಟ್ಟಲಿಕ್ಕೆ ಮ್ಯೂಸಿಕ್ ಬಾರಿಸ್ತಾ ಇದ್ರು. ಅದೇ ಮ್ಯೂಸಿಕ್ ಕೇಳಿ ಒಳಗಡೆ ರಾಣಿ ನಾಟ್ಯ ನಡೆಸ್ತಾ ಇದ್ರು ಸರ್. ಈಗಿನ ಟೈಮಲ್ಲಿ ಇದು ಒಂದು ಮದುವೆ ಮಂಟಪ ಸರ್. ನಾವು ಯಾವುದೇ ಇದ್ದಾರೆ, ಹೂವು ಹಣ್ಣು ತರಕಾರಿ ಎಲೆ ಬೇರುಗಳಿಂದ ಮಾಡಿದ್ದಾರೆ. ಮೊದಲನೇ ಲೈನಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಬಾಕ್ಸಲ್ಲಿ ಬ್ರಹ್ಮ ಸರಸ್ವತಿ ಕೂತಿದ್ದಾರೆ, ಮಧ್ಯದಲ್ಲಿ ಶಿವ ಪಾರ್ವತಿ ಇದ್ದಾರೆ, ಲಾಸ್ಟಲ್ಲಿ ವಿಷ್ಣು ಲಕ್ಷ್ಮಿ ಇದ್ದಾರೆ, ತ್ರಿಮೂರ್ತಿಗಳು. ಈ ಚೈನ್ ಮಧ್ಯೆ ಆಗ್ತಿರೋದು ಶಿವ ಪಾರ್ವತಿ ಮದುವೆ ಆಗ್ತಿದ್ದಾರೆ, ಗಿರಿಜಾ ಕಲ್ಯಾಣ ಅಂತ ಕರೀತಾರೆ. ಆ ಕಡೆ ಈ ಕಡೆ ದೇವಾನ್ ದೇವತರು ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಅಷ್ಟ ದಿಕ್ಪಾಲಕರು 8 ದಿಕ್ಪಾಲಕರಿದ್ದಾರೆ ವಾಸ್ತು. ಈ ಕಡೆ ಬನ್ನಿ. ಶಿವ ತಪಸ್ಸು ಮಾಡ್ತಾ ಇರ್ತಾರೆ. ಆ ತಪಸ್ಸನ್ನು ಪುಷ್ಪಮಾನದಿಂದ ಭಂಗ ಮಾಡಿದ್ದಾರೆ ಮನ್ಮಥ. ಶಿವಕೋಪದಿಂದ 3ನೇ ಕಣ್ಣು ತೆಗೆದು ಮನ್ಮಥನ್ನು ಭಸ್ಮ ಮಾಡಿದ್ದಾರೆ. ಹಾಗಾಗಿ ದೇವಸ್ಥಾನದ ಹೆಸರು, ದೇವರ ಹೆಸರು ವಿರೂಪಾಕ್ಷ. ಮೊದಲನೇ ಹೆಸರು. ಇನ್ನು ಈ ಶಿಲ್ಪಕಲೆಯನ್ನೆಲ್ಲ ಕಲ್ಲಿನಲ್ಲಿ ಮಾಡಿದರೆ, ಈ ಥರ ಡ್ರಾಯಿಂಗ್ ಏನು ಮಾಡಿದ್ದಾರೆ, ಈ ಚಿತ್ರಕಲೆ ಏನು ಮಾಡಿದ್ದಾರೆ, ಅದನ್ನೆಲ್ಲ ಹೂವು ಹಣ್ಣು ಎಲೆಗಳಿಂದ ಮಾಡಿದಾರಂತೆ. ಆವಾಗಿನ ಕಾಲದಲ್ಲಿ ಕಲರೆಲ್ಲ ಬಳಸ್ತಿರ್ಲಿಲ್ಲ ನೋಡಿ, ಇಷ್ಟೊಂದು ಫಾರ್ವರ್ಡ್ ಇರಲಿಲ್ವಲ್ಲ ಟೆಕ್ನಾಲಜಿ. ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ, ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ, ಅಷ್ಟು ನೀಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಣಿಸುತ್ತೆ. ಇದು ಸೂರ್ಯ ಉದಯ ಆದಮೇಲೆ ಸೂರ್ಯ ಮುಳುಗುವವರೆಗೂ ಪ್ರತಿನಿತ್ಯ ಒಂದು ದಿನಕ್ಕೆ. ಇದು ನಮ್ಮ ಕನ್ನಡ ವಿಜ್ಞಾನದಲ್ಲಿ ಬೆಳಗಿನ ವಕ್ರೀಭವನೆ ಛಾಯೆ, ಸೂಜಿ ಭವನ ರಂಧ್ರ ಅಂತ ಕರೀತಾರೆ. ಇಂಗ್ಲಿಷ್ ಸೈನ್ಸ್ ಫಿಸಿಕ್ಸ್ ಅಲ್ಲಿ ಪಿನ್ ಹೋಲ್ ಕ್ಯಾಮರಾ ಅಂತ ಕರೀತಾರೆ. ಆ ಚಿಕ್ಕದಾಗಿರೋ ರಂಧ್ರನೇ ಪಿನ್ ಹೋಲು. ಯಾವುದೇ ರೀತಿ ಮಿರರು, ಗ್ಲಾಸ್, ಲೆನ್ಸ್ ಏನು ಫಿಕ್ಸ್ ಮಾಡಿಲ್ಲ. ವಿತೌಟ್ ಲೆನ್ಸಲ್ಲಿ, ವಿತೌಟ್ ಗ್ಲಾಸಲ್ಲಿ ನಮಗೆ ಶಾಲೆಯಲ್ಲಿ ಬಟ್ ಇದು ಏನು ಕಾರಣಕ್ಕೋಸ್ಕರ ಮಾಡಿದ್ದಾರೆ ಅಂದರೆ, ವಯಸ್ಸಾಗೇನೆ ಮೇಲೆ ಏರಿ ಆ ಕಳಸ ಇರುತ್ತಲ್ಲ ಸರ್, ಆ ಕಳಸ ಕೈ ಮುಗಿಯೋಕ್ಕಾಗಲ್ಲ. ಹಾಗಾಗಿ ಆ ಕಳಸಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಬಂದು ಕೈ ಮುಗಿದು ಪೂಜೆ ಪುನಸ್ಕಾರ. ಸ್ವಲ್ಪ ಅಂಡರಲ್ಲಿದೆ, ಅದು ಕೆಳಗಡೆ ಇದೆ. ನೀವು ಗೈಡ್ನ ತಗೊಳ್ಳೋ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಏನೇನು ಎಲ್ಲಿದೆ ಅಂತ ನಮಗೆ ಗೊತ್ತಿರಲ್ಲ. ಫಸ್ಟ್ ಟೈಮ್ ಹೋದಾಗ ನೀವು ಗೈಡ್ನ ತೊಗೊಂಡು ಹೋಗೋದು ಉತ್ತಮ ಅಂತ ನನ್ನ ಭಾವನೆ. ನಾವು ಸುಮ್ಮನೆ ನೋಡೋದ್ರಿಂದ ನಮಗೆ ಏನೂ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾ ಹೋದರೆ ನಮಗೆ ಅಟ್ಲೀಸ್ಟ್ ಏನೇನಿದೆ, ಏನೇನಾಗಿತ್ತು ಅಂತ ನೋಡ್ಬೋದು. ಇದು ಅವ್ರದ್ದು ವಂಶವೃಕ್ಷ ಅಂತೆ, ನೀವು ನೋಡ್ಬೋದು. ಹಳೆಗನ್ನಡ ಕೈಲಿಂದ ಟಚ್ ಮಾಡಿ ಆ ರೀತಿ ಸಾಫ್ಟ್ ಆಗಿದೆ. ಲೆಟರ್ಸ್ ನಮ್ಗೆ ಓದಬೇಕಂದ್ರೆ ಅಷ್ಟು. ಹಿಂದಿನ ಬಾಗಿಲು ಮೇಲಿಂದ ಕೆಳಗಿನವರೆಗೆ ಒಂದು 30 ಅಡಿ ಆಳ ಇದೆ. ಅದಾದ್ಮೇಲೆ ಲಾಸ್ಟ್ 2 ಕಲ್ಲಿನ ಗೋಡೆ, ಒಂದು ಐರನ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ತುಂಗಭದ್ರಾ ನದಿಗೆ ಕನೆಕ್ಟೆಡ್ ಇದೆ. ನದಿಯಲ್ಲಿ ನೀರು ಹೆಚ್ಚಾದರೆ ಇಲ್ಲಿ ನೀರು ಹೆಚ್ಚಾಗುತ್ತೆ. ಪ್ರತಿ ವರ್ಷ 2 ಟೈಮು ತೆಪ್ಪ ಉತ್ಸವ ನಡೆಯುತ್ತೆ. ಎಷ್ಟೇ ಹಳೆಯ ದೇವಸ್ಥಾನ ಆಗಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಅಂಜನಾದ್ರಿಗೆ ಹೋಗುವಂಥ ಜಾಗ ಇದೆ ಅಂತ ಹೇಳ್ಬಿಟ್ಟು ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಅದಾದಮೇಲೆ ಈ ಫೇರಿ ಬಂದುಬಿಟ್ಟು ಕ್ರಾಸ್ ಆಗುತ್ತೆ ಈ ಕಡೆ. ಅಲ್ಲಿಂದ ನಿಮಗೆ ಅಂಜನಾದ್ರಿ ಪರ್ವತ 4 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಅಲ್ಲಿ ಆಟೋ, ಬೈಕ್ಸು, ಬೈಸೈಕಲ್ ಎಲ್ಲ ರೆಂಟಿಗೆ ಸಿಗ್ತದೆ. ಇದೊಂದು 8 ವರ್ಷದಿಂದ ಅದೊಂದು ಲ್ಯಾಂಡ್ ಆಗಿತ್ತು ಸರ್. ಅದು ಹಂಪಿ ಇಪ್ಪಿ ಐಲ್ಯಾಂಡ್ ಅಂತ ಕರೀತಾರೆ. ಜಾಸ್ತಿ ವೆಸ್ಟರ್ನ್ ಟೂರಿಸ್ಟ್ ಎಲ್ಲ ಅಲ್ಲೇ ಉಳ್ಕೊತಿದ್ರು. ಬಟ್ ಅದು ಲ್ಯಾಂಡ್ ಕೆಲವೊಂದು ಕಡೆಗೆ ಶಿವನ ಮೂರ್ತಿ, ನಂದಿ ಮೂರ್ತಿ ಇಟ್ಟಿದ್ದಾರೆ. ಇದ್ರ ಮೇಲ್ಗಡೆ ನಂದಿ ಇತ್ತು ಸರ್. ಲಾಸ್ಟ್ ಟೈಮ್ ನೀರು ಬಂದಾಗ ತೆಳಗೆ ಬಿದ್ದಿದೆ. ಚಿಕ್ಕ ಚಿಕ್ಕದ ರಂಧ್ರಗಳು 4 ಅಲ್ಲಿ ನಂದಿ ಇತ್ತು ಸರ್. ಋಷಿಮುಖ ಪರ್ವತ ಸರ್. ಆದವ್ರು ಸ್ವಲ್ಪ ಪ್ಲೇಸ್ ಬಿಟ್ಟರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಸ್ವಲ್ಪ ಆದವ್ರು ಮುಂದೆ ಹೋಗಿ. ಒಂದು ನಿಮಿಷ ನಿಮ್ಮ ಫೋನ್ ಕೊಡಿ, ಹೇಳ್ತೀನಿ. ಇದು ಹಂಪಿಯಲ್ಲಿರುವ ಆನೆ ಲಕ್ಷ್ಮಿ ಅಂತ ಹೆಸರು. 10 ರೂಪಾಯಿ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡುತ್ತೆ. ಖುಷಿ ಆಯಿತು. ತುಂಬ ಹಳೆಯ ಆನೆ ಅಂತ ಅನಿಸುತ್ತೆ, ವಯಸ್ಸಾಗಿದೆ ಸ್ವಲ್ಪ. ಆಗಿನ ಕಾಲದಲ್ಲಿ ವಜ್ರ, ವೈಡೂರ್ಯ, ನಗ, ನಾಣ್ಯ, ಬಂಗಾರ ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಿದ್ರು. ಅದೇ ಮಾರ್ಕೆಟು ಕಾಣಿಸ್ತಿದೆಯಲ್ಲ ಉದ್ದಕ್ಕೆ, ಅದು ಈ ಥರ ಎಲ್ಲ ಹಾಗೇ ಬಿಟ್ಬಿಟ್ಟು ಹೋಗ್ತಾ ಇದ್ರಂತೆ. ನೈಟಲ್ಲೇ ಏನು ಪ್ರೊಟೆಕ್ಷನ್ ಆಗಿ ಏನು ಲಾಕ್ ಮಾಡೋದೆಲ್ಲ ಇರಲಿಲ್ಲ. ಹಾಗೇ ಪಂಚೆನ ಕಟ್ಬಿಟ್ಟು ಹೋಗ್ತಾ ಇದ್ರಂತೆ. ಅಷ್ಟು ನಂಬಿಕೆ ಇತ್ತು ನೋಡಿ.
ಇದು ಬಂದು ಕೃಷ್ಣ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದೇ ರೀತಿ ತುಂಬ ಮಂಟಪಗಳಿದೆ. ಇನ್ನು ಈ ಥರ ಟ್ರಾಲಿ ಗಾಡೀಲಿ ಕ್ಯೂ ಅಲ್ಲಿ 10 ರೂಪಿ ಚಿಲ್ಡ್ರನ್ಸಿಗೆ, ಅಡಲ್ಟ್ಸಿಗೆ 20 ರೂಪೀಸ್ ಅನಿಸುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸೇ ಇದೆ. ಅಪ್ ಆ್ಯಂಡ್ ಡೌನು ಎರಡು ಸೈಡು 10 ರೂಪೀಸ್ ಅನಿಸುತ್ತೆ ಮೋಸ್ಟ್ಲಿ. ಅದನ್ನು ಪರ್ಚೇಸ್ ಮಾಡಿ ತೊಗೊಂಡು ಅದು ಗಾಡಿ ಬಂದಾಗ ನಾವು ಹೋದರೆ ಅಲ್ಲಿಗೆ ಬಿಡುತ್ತೆ. ಇಲ್ಲೂ ಒಂದು ಗೈಡ್ನ ತೊಗೊಂಡ್ವಿ ನಾವು. ಇದು ಮೇನ್ ಹಂಪಿ ರಥ ಇದೆಯಲ್ಲ ಆ ದೇವಸ್ಥಾನ ಇದು. 1909ರಲ್ಲಿ ಶ್ರೀಕೃಷ್ಣ ದೇವರಾಯ ಓಡಿಸಾ ಎಂಬ ರಾಜನ ಮೇಲೆ ಅದೆಲ್ಲ ಬಿದ್ದೋಗಿದೆ ನ್ಯಾಚುರಲ್ ಆಗಿ. ಈಗ 21 ಅಡಿ ಹೈಟ್ ಮಾತ್ರ ಇದೆ. ಇದಕ್ಕೆ ಯಾವುದೇ ರೀತಿ 50 ರೂಪಾಯಿ ನೋಟಲ್ಲಿ ಯಾವ ರಥ ಇದೆ ಅದೇ ರಥ ಇದು, ಹಂಪಿ ರಥ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಮೂವರು ಹೇಳ್ತಾರೆ ಸರ್, ಚಿನ್ನ ಗಂಧದ ಕಟ್ಟೆಗೆಲ್ಲ ಬಾರಿಸ್ತಾ ಇದ್ರು. ಬಾರಿಸಿದಾಗೆ ಸಪ್ತನಾದ ಸ್ವರಗಳಾದ ಸ ರಿ ಗ ಮ ಪ ದ ನಿ ಸ ಈ ತರಂಗಗಳು ಬರ್ತಾ ಇದ್ವು ಅಂತ ತಿಳಿಸ್ಕೊಳ್ಳಿ ಸರ್. 2019ಗಿಂತ ಮುಂಚೆ ಎಲ್ಲರಿಗೂ ಒಳಗಡೆ ಹೋಗಿ ನೋಡಲಿಕ್ಕೆ ಅವಕಾಶ ಇತ್ತು, ಬಾರಿಸಲಿಕ್ಕೆ ಅವಕಾಶ ಇತ್ತು, ಎಲ್ಲ ತರಂಗಗಳನ್ನು ಕೇಳೋ ಅವಕಾಶ ಕೂಡ ಇತ್ತು ಸರ್. ಆ ನಂತರ 2019 ನಂತರ ಬಂದ್ ಮಾಡಿದೆ ಸರ್ ಗೌರ್ಮೆಂಟ್. ಒಳಗೆ ಹೋಗಂಗಿಲ್ಲ ಸರ್. ನೋ ಎಂಟ್ರಿ ಒಳಗಡೆ. ಪೂರ್ತಿ ಎಲ್ಲ ಮಂಟಪಗಳೆಲ್ಲ ಬೀಳ್ತಾ ಇದೆ. ಕಾಣಿಸಿದ್ರ? ಆ ನಂತರ ನೋಡಿ ಈ ಥರ ಮುಚ್ಚಿದ್ರೆ ಆದಿಶೇಷ ನಾಗ, ಹಾವಿನ ಹೆಡೆ. ಸ್ವಲ್ಪ ಕೆಳಗಡೆ ಮಾಡಿದ್ರೆ ಶಿವಲಿಂಗ ಮತ್ತು ಹಾವು. ಕಾಣಿಸಿದ್ರ? ಓಕೆ. ಆ ನಂತರ ನೋಡಿ ಈ ಥರ ಸ್ಟ್ರೈಟಾಗಿ ನೋಡಿ ಓಡ್ತಾರೆ ಅಂತ ಅಲ್ಲಲ್ಲಿ ನೋಡಿ ಸರ್. ಈಗ ಆ್ಯಂಗಲಲ್ಲಿ ಕಾಣಿಸ್ತಾ ಇದೆನಾ? ಫ್ಲೈಯಿಂಗ್ ಇನ್ ಹನುಮಾನ್ ಲಂಕಾ. ಹನುಮಂತ ಆರ್ತಾರಂಥ ದೃಶ್ಯ ಲಂಕಾಕ್ಕೆ. ಕಾಣಿಸ್ತಾ ಇದೆನಾ? ಆ ನಂತರ ನೋಡಿ ಈ ಥರ ಸ್ಟ್ರೈಟಾಗಿ ಇದು ಮುಚ್ಚಿದ್ರೆ ತಾಯಿ ಕೋತಿ ತನ್ನ ಮರಿ ಕೋತಿಗೆ ಉಣಿಸುವಂಥ ದೃಶ್ಯ, ಹಾಲು ಉಣಿಸುವಂಥ ದೃಶ್ಯ. ಆನಂತರ ಸ್ಟ್ರೈಟಾಗಿ ನೋಡಿ ತಾಯಿ ಕೋತಿ ತನ್ನ ಮರಿ ಕೋತಿಗೆ ಎತ್ಕೊತಾರಂಥ ದೃಶ್ಯ. ಈ ಥರ 6 ವ್ಯೂಸ್ ಕಾಣುತ್ತೆ. ಇದು ಶಿಲ್ಪ ಚಾತುರ್ಯ ಅಂತ ಕರೀತಾರೆ ಸರ್, ಶಿಲ್ಪಿಯ ಸ್ಕಿಲ್. ನೋಡಿ, ಇದು ಮುಚ್ಚಿದ್ರೆ ಈ ಕಡೆಯಿಂದ ನೋಡಿದ್ರೆ ಕುದುರೆ ಆರ್ತಿರೋ ಥರ ಕಾಣುತ್ತೆ. ಇದಿಲ್ಲ ಅಂದರೆ ಇದು ಲಯನ್ ಫೇಸ್. ಇದು ಈ ಕಡೆ ಎರಡು ಕಡೆ 6000. ಇವಾಗ ನೋಡಿ ಓಕೆ. ಈ ಥರ ಮುಚ್ಚಿದ್ರೆ ಆನೆ ಕಾಣುತ್ತೆ, ಎಲಿಫೆಂಟ್. ಓಕೆ ಓಕೆ. ಈ ಸೈಡಿಂದ ಮುಚ್ಚಿದ್ರೆ ನಂದಿ, ಶಿವನ ವಾಹನ ನಂದಿ, ಬಸವಣ್ಣ ಅಂತ ಹೇಳ್ತೀವ, ಅದು ಕಾಣುತ್ತೆ. ಇದು 2D ವ್ಯೂಸ್. ಬನ್ನಿ. ನಂತರ ಕೆಳಗಡೆ ನೋಡಿ ಶ್ರೀಲಂಕಾದಲ್ಲಿ ಸೀತೆಯನ್ನು ಹುಡುಕ್ತಾ ಹೋದಾಗೆ ಹನುಮಂತ ರಾಕ್ಷಸರ ನಡುವೆ ಯುದ್ಧ ಮಾಡ್ತಾರೆ. ನಂತರ ಈ ಕಡೆ ನೋಡಿ ರಾವಣನ ಮಗ ಇಂದ್ರಜಿತ್ ಮತ್ತು ಹನುಮಂತ ನಡುವೆ ಯುದ್ಧ ನಡೆದಿದ್ದು. ಮೇಲ್ಗಡೆ ನೋಡಿ ಶ್ರೀಲಂಕಾದಲ್ಲಿ ರಾವಣನ ಎದುರುಗಡೆ ಹೋದರೆ ಸಿಂಹಾಸನ ಕೊಡೋಲ್ಲ ಕುಂದಿರ್ಲಿಕ್ಕೆ, ತನ್ನ ಬಾಣವನ್ನೇ ಸಿಂಹಾಸನ ಮಾಡ್ಕೊಂಬಿಟ್ಟು ಕುಂತ್ಕೊಂಡಿರೋಂಥ ಅಂಗದ ರಾಮಾಯಣದಲ್ಲಿ. ಬೆಂಕಿ ಹಚ್ತಾರೆ, ಅದೇ ಬೆಂಕಿಯಿಂದ ಇಡೀ ಲಂಕಾ ದಹನ ಮಾಡ್ತಾರೆ ಅಂತ ಹನುಮಂತ. ಕಾಣಿಸಿದ್ರ? ಲಂಕಾ ದಹನ. ನಂತರ ಸೀತೆ ಮಾತೆ ರುಕ್ಮಿಣಿಯ ಕಲ್ಯಾಣ ಮಂಟಪ. ಆಗಿನ ಕಾಲದಲ್ಲಿ ವಿಶೇಷ ದಿನಗಳಲ್ಲಿ ಒಳಗಡೆ ಇರೋ ಮೂರ್ತಿಯ ಉತ್ಸವ ಮೂರ್ತಿಗಳನ್ನು ತೊಗೊಂಡ್ಬಂದ್ಬಿಟ್ಟು ಕಲ್ಯಾಣೋತ್ಸವಗಳನ್ನು ಆಚರಣೆ ಮಾಡ್ತಾಯಿದ್ರು. ವಿಠ್ಠಲ ಮತ್ತು ರುಕ್ಮಿಣಿಯ ಕಲ್ಯಾಣ ಮಂಟಪ. ಆನಂತರ ಮೇಲ್ಗಡೆ ನೋಡಿ ಪದ್ಮಚಾವಣಿ, ಕಮಲದ ಹೂವಿನ ಮೊಗ್ಗಿನ ಅಲಂಕಾರದಲ್ಲಿ ಕೆತ್ತನೆ ಮಾಡಿದರೆ ಸೈಡಲ್ಲೆಲ್ಲ ಬಾತುಕೋಳಿಗಳ ಡಿಸೈನ್ ಸರ್. ಆನಂತರ ರೆಕ್ಟ್ಯಾಂಗಲ್ ಇದೆಯಲ್ಲ, ಅಲ್ಲೆಲ್ಲ ವಾರಿಯರ್ಸ್ ಡಿಸೈನ್, ಸೈನಿಕರ ಡಿಸೈನ್. 4 ಸೈಡ್ ಗಿಣಿಗಳನ್ನು ಕೆತ್ತಿದ್ದಾರೆ ನೋಡಿ ಸರ್, 2 ಗಿಣಿಗಳು. ಮೂರನೇದರಲ್ಲಿ ಶ್ರೀರಾಮಚಂದ್ರ ಆ ಜಿಂಕೆ ನೋಡಿದ್ದಾರೆ, ಬಂಗಾರ ಜಿಂಕೆಯನ್ನು. ಆದರೆ ಅದು ಜಿಂಕೆ ಅಲ್ಲ, ರಾಕ್ಷಸ, ಮರೀಚ ರಾಕ್ಷಸ ಅಂತ ಹೇಳ್ತೀವಿ. ಮಾರೀಚ ನೋಡಿ ಶಿಲ್ಪಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ. ಶ್ರೀರಾಮಚಂದ್ರ ಬಾಣ ಮಾಡಿದ್ರೆ ಅರ್ಧ ಜಿಂಕೆ ಅವತಾರ, ಅರ್ಧ ರಾಕ್ಷಸಿ ಅವತಾರ. ಎರಡನೇದು ಕುರ್ಮ, ವರಹ, ಅಂತರ್ಗಣಗನಿ, ನರಸಿಂಹ, ವಾಮನ, ರಾಮ ಮತ್ತು ಬಲರಾಮ, ಪರಶುರಾಮ, ಕೃಷ್ಣ, ಕೊನೆಯ ಅವತಾರ ಬರುತ್ತೆ ಕಲ್ಕಿ ಅವತಾರ. ನೋಡಿ 15ನೇ ಶತಮಾನದಲ್ಲಿ ರುಕ್ಮಿಣಿ ಇದೆ ಸರ್. ಆ ಮಂಟಪ ಬಂದ್ಬಿಟ್ಟು తీసుకొని ಸರ್. ಅದರಿಂದ ಅದು ಸಭಾ ಮಂಟಪ, ಮೀಟಿಂಗ್ ಹಾಲ್. ಈಗ ಲಾಸ್ಟ್ ಸಾರಿ ಇದಿಷ್ಟಾಗಿತ್ತು ಮಂತ್ರಾಲಯ ಮತ್ತು ಹಂಪಿ ಟ್ರಿಪ್ಪು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ.